तेजस्विनावधीतमस्तु मा विद्विषावहै। ॐ शान्ति शान्ति शान्तिः। यत्पूर्वं तपसो जातम् अद्यत्पूर्वमजायत गुहा प्रविश्य तिष्ठन्तम् यो भूतेभिर्व्यपश्यत एतद्वै तत् या प्राणेन सम्भवति अदितिर्देवतामयी गुहां प्रविश्य तिष्ठन्ति या भूतेभिर्व्यजायत एतद्वै तत् अरण्योर्निहितो जातवेदा गर्भ इव स्मृतो गर्भिणीभिः दिवे दिव ईड्यो जाग्रवद्भिः अविष्मद्भिः मनुष्येभिरग्निः एतद्वै तत् यतश्चोदेति सूर्योऽस्तम् यतश्चोदेति सूर्यः अस्तं यत्र च गच्छति तं देवाः सर्वे अर्पिताः तदुनात्तीति कश्चन एतद्वै तत् यदेवेह तदमुत्र यदमुत्र तदन्विह मृत्योस मृत्युमाप्नोति य इह नानेव पश्यति ನೂರ 22 ಭಾಷ್ಯ ಆಗಿದೆ. ಉತ್ತರ ಆರಣಿ ಅಧರ ಆರಣಿ ಜಾತವೇದ ಆಗಿದ್ದೀರಾ? 123 ಆಗಬೇಕಾ? ಯತಶ್ಚ ಯಾವ ಆಶ್ರಯದಿಂದಾಗಿ ಸೂರ್ಯ ಉದೇತಿ ಏತರಿಂದಾಗಿ ಸೂರ್ಯನು ಉದಯಿಸುತ್ತಾನೆ, ಯಾವ ಸಾನ್ನಿಧ್ಯದಲ್ಲಿ ಸೂರ್ಯನು ಉದಯಿಸುತ್ತಾನೆ, ಯಾರ ಆಶ್ರಯದಲ್ಲಿ ಸೂರ್ಯನ ಉದಯವು ಉಂಟಾಗುತ್ತದೆ, ಯಾವ ಸಾನ್ನಿಧ್ಯದಲ್ಲಿ ಸೂರ್ಯ ಅಸ್ತಂ ಗಚ್ಚತಿ, ಯಾವ ಸಾನ್ನಿಧ್ಯದಲ್ಲಿ ಯತ್ರ ಅಂತಿದೆ ನೋಡಿ, ಯತ್ರ ಯಾವ ಸಾನ್ನಿಧ್ಯದಲ್ಲಿ ಸೂರ್ಯ ಅಸ್ತಂ ಗಚ್ಚತಿ, ಸೂರ್ಯನು ಅಸ್ತನಾಗುತ್ತಾನೆ, ಸರ್ವೇ ದೇವಾಃ ತಮ್ ಅರ್ಪಿತಾಃ, ಅವನಿಗೇನೆ ಎಲ್ಲ ದೇವತೆಗಳು ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರುತ್ತಾರೆ. ಅಂತಹ ಆ ಆತ್ಮನನ್ನು ಕಶ್ಚನ ನ ಅತ್ಯೇತಿ,
ಬೇರೆ ಇವ ಆವುಗಳಿಂದಲೂ ಕೂಡ ಅರಿತುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆ ಸಾನ್ನಿಧ್ಯ ಎಲ್ಲವನ್ನೂ ಅರಿತುಕೊಳ್ತದೆ, ಆದರೆ ಆವು ಕೂಡ ಅದನ್ನು ಅರಿತುಕೊಳ್ಳುವ ಸಾಧ್ಯತೆ ಇಲ್ಲ, ಎಕ್ಸೆಪ್ಟ್ ಮನುಷ್ಯ. ಏಕೆಂದರೆ ಇವನು ಉಲ್ಟಾ ಈಸ್ತಾನಲ್ವೋ. ಎಲ್ಲರೂ ಡಬ್ಬು ಬಿದ್ದು ಈಜಂದರೆ ಕೆಲವರು ಮಾತ್ರ ಬೆನ್ನ ಮೇಲೆ ಬಿದ್ದು ಈಜ್ತಾರೆ. ಹಂಗಾಗ ಗೊತ್ತಿಲ್ಲ ಅದು ಹೆಂಗೆ ಈಜ್ತಾರಂತ. ಅವ್ರು ಎಷ್ಟು ಮಂದಿ ಇರ್ತಾರೆ? ಎಲ್ಲೋ ಕೆಲವರು ಇರ್ತಾರೆ, ಎಲ್ಲರಿಂದ ಆಗೋದಿಲ್ಲ. ಹಂಗೆ ಯಾವ ಸಾನ್ನಿಧ್ಯದಲ್ಲಿ ಈಗ ಹೇಳಿದ ಇವೆಲ್ಲವೂ ಅರಿತುಕೊಳ್ಳಲ್ಪಡ್ತವೆ, ಅವುಗಳಿಗೂ ಕೂಡ ಇದನ್ನು ಅರಿತುಕೊಳ್ಳುವ ಶಕ್ತಿ ಇದೆ. ಈ ಬ್ರಹ್ಮನೇ ಅದೆಲ್ಲ, ಈ ಬ್ರಹ್ಮನೇ ಅದೆಲ್ಲ, ಆದರೆ ಅದರ ಆವಕ್ಕೂ ಈ ಬ್ರಹ್ಮನನ್ನು ಅರಿತುಕೊಳ್ಳುವ ಶಕ್ತಿ ಇದೆ. ಇಟ್ಸ್ ಟ್ರೂ ಆಲ್ಸೋ. ನಾನು ಘಟವೇ ಮಾತ್ರ ಎಂದು ನಿಶ್ಚಿತ ಮಾಡಿಕೊಂಡ ಘಟಕ್ಕೆ ತಾನು ಮಣ್ಣು ಅನ್ನುವ ಜ್ಞಾನ ಆಗೋದೇ ಇಲ್ಲ. ತಾನು ಮಣ್ಣು ಅನ್ನುವ ಜ್ಞಾನ ಆಗಬೇಕಾದ್ರೆ ತನ್ನ ನಾಮರೂಪಗಳ ಹಿಡಿತದಿಂದ ಅದು ಹೊರಗೆ ಬರಬೇಕಾಗ್ತದೆ. ಹಾಗೆಯೇ ನಾನು ಜೀವಾತ್ಮ ಅನ್ನುವ ಭಾವದಿಂದ ಹೊರಗೆ ಬಂದು ನಿಂತ್ಕೋಬೇಕಾಗ್ತದೆ ನಾನು ಬ್ರಹ್ಮನೇ ಎಂದು ನಿಶ್ಚಯಿಸಿಕೊಳ್ಳಲಿಕ್ಕೆ. ಯಾವನಿಗೆ ಈ ಶರೀರ, ಈ ಇಂದ್ರಿಯ, ಈ ಮನಸ್ಸು, ಬುದ್ಧಿಗಳು, ಈ ಪ್ರಾಣಗಳು ಇವುಗಳೇ ತಾನು ಅಂತ ನಿಶ್ಚಿತವಾಗಿ ಹೋಗಿದೆ, ಪೂರ್ವಗ್ರಹ ಪೀಡಿತನಾಗಿ ಬಿಟ್ಟಿದ್ದಾನೆ ಜೀವಾತ್ಮ. ಕಲ್ಪ ಪ್ರಾರಂಭದಿಂದಲೂ, ಪೂರ್ವಕಲ್ಪದಿಂದಲೂ, ಶತ ಪೂರ್ವಕಲ್ಪದಿಂದಲೂ ಕೂಡ ಏನದು ನಿರ್ಧರಿಸ್ಕೊಂಡಾನೆ? ರಾಯರ ಮಠದ ಆಜುಬಾಜುನೇ ಹುಡ್ತಾರೆ ಇವರು, ಬೇರೆಯಲ್ಲಿ ಹುಡ್ತಾರೆ. ಓ ಸಾರಿ, ನಿಮ್ಮಲ್ಲಿನೂ ರಾಯರ ಮಠದ ಪಕ್ಕಕ್ಕೆ ಅದಲ್ಲ. ಓ ಮೈ ಗಾಡ್. ನೆಕ್ಸ್ಟ್ ಇವ್ರು ನೆಕ್ಸ್ಟ್ ಕಂಪೌಂಡರ್ ರಾಯರ ಮಠ. ಹಾಂ, ಒಂದೇ ಕಂಪೌಂಡ್ ಇಬ್ಬರು. ಇವ್ರ ಅಳಿಯ ಶ್ರೀನಿವಾಸವ್ರ ಅಳಿಯ, ದೊಡ್ಡ ಅಳಿಯ ಉಡುಪಿ. ಸೊ ಮಗಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟು, ಸ್ಮಾರ್ಟ್ ಸಂಸ್ಕಾರ ಕೊಟ್ಟು ಎಲ್ಲ ಮಾಡಿ ಕಳಿಸಿದ್ದಾರೆ, ಮದುವೆ ಮಾಡಿ. ಅವಳು ಉಡುಪಿ ಆಗ್ಬಿಡ್ಬೇಕಾ? ಶೃಂಗೇರಿ ಮಠದ ಪಾದ ಪೂಜೆ ನಡೀತಾ ಇದ್ದ, ಶೃಂಗೇರಿ ಮಠದ ಆಚಾರ್ಯ ಶಂಕರಾಚಾರ್ಯ ಪಾದ ಪೂಜೆ ನಡೀತಿರ್ಬೇಕಾದ್ರೆ ಫಟ್ ಒಂದು ಅಳಿಯ ಎದ್ದು ಹೋಗ್ಬಿಡ್ನಂತೆ. ಹೋಗ್ಲಿ ಬಿಡು, ಅವನಿಗೆ ಸಂಸ್ಕಾರ ಇಲ್ಲ, ಹೋಗಲಿ. ಇವಳು ಹೋಗ್ಬಿಡ್ಲ, ಹಣೆ ಬಡ್ಕೊಂಡ. ಎಷ್ಟು ವರ್ಷ? 20 ವರ್ಷ ಸಂಸ್ಕಾರ ಕೊಡ್ತೀವಿ. ಅವ ಹಂಗಂತೆ ಅಳಿಯ. ಇನ್ನೊಂದು ಸಲ ಯಾವುದೋ ಸಂದರ್ಭದಲ್ಲಿ ಇವಷ್ಟು ಕೆಲವು ಪುಸ್ತಕವೇ ಇವನು ಓದ್ರಿ, ಹೇಗಾದ್ರೂ ಸ್ವಾಮೀಜಿ ಹೋಗ್ತಿದ್ದೀರಿ, ಇವಿಷ್ಟು ಪುಸ್ತಕ ಇವನು ಸಹ ಓದ್ರಿ ಅಂತೇಳಿ ನಾ ಹೇಳಿದ ಮೂಲ ಗ್ರಂಥಗಳು ಅಂತೇಳಿ ಅಂಥವು ಯಾವ ಒಂದು 2-3 ಹೇಳಬೇಕು. ಓದ್ರಿ ಅಂದರೆ ಇಲ್ಲ, ಸ್ವಾಮೀಜಿನೇ ಸಾಕಷ್ಟು ನಮಗೆ ಹೇಳಿಕೊಡ್ತಾ ಇದ್ದಾರೆ, ಅದೇ ಸಾಕಷ್ಟು ಆಗಿಬಿಡ್ತೀವಿ ಎಲ್ಲ ಓದಿದ್ದು. ಹಾಂ, ಒಂದು ರೀತಿ ಒಳ್ಳೆಯದೇ. ನಿಮ್ಮ ಬೀಜದೊಳಗೆ ಒಂದು ವೇಳೆ ಆ ಸಾಧನ ಬರೆದಿತ್ತು ಅಂತಂದ್ರೆ ನಿಮ್ಮ ಬೀಜದೊಳಗೆ ಅದನ್ನು ನೀವು ಮಾಡ್ತೀರಿ. ನಮ್ಮದ್ರೊಳಗೆ ಏನು ಬರೋದು ನಾವು ಮಾಡ್ತೀವಿ, ನಿಮ್ಮದ್ರೊಳಗೆ ಏನು ಬರೋದು ನೀವು ಮಾಡ್ತೀವಿ, ನೀವು ಮಾಡಿರಿ, ನಾವು ಮಾಡ್ತೀವಿ ಅಂತ ಗೆದ್ದು ಹೊರಟು. ಹಾಗೆ ಇವರೆಲ್ಲ ಇದ್ದಾರಲ್ಲ, ಇವರು ಈ ವೇದಾಂತ ಸಂಪ್ರದಾಯದ ಯಥಾರ್ಥವಾದ
ಜ್ಞಾನವನ್ನು ಹೊಂದಲಿಕ್ಕೆ ಗೊತ್ತಿಲ್ಲ, ಇನ್ನು ಎಷ್ಟು ಕಲ್ಪಗಳೇ ಹೋಗ್ತವೆ ನಾವು ಗೊತ್ತಿಲ್ಲ. ಈ ಕಲ್ಪಗಳಿಂದ ಹಾಗೇ ಇದ್ದಾರೆ, ಅದೇ ಜೀವಾತ್ಮರಾಗೆ ಹುಟ್ಟ್ಯಾರ, ಅದೇ ಸುಖ ದುಃಖಿಯಾಗೆ ಹುಟ್ಟ್ಯಾರ. ಇದರಿಂದ ಹೊರಗೆ ಬರಬೇಕು ಅಂತ ಅವ್ರಿಗೆ ಅನಿಸೋದೂ ಇಲ್ಲ, ಯಾಕಂದರೆ ಕಂಡೀಷನ್ ಆಗಿಬಿಟ್ಟದ. ನಾವೇ ನಾವು ಹೊರಗೆ ಬರೋ ಚಾನ್ಸೇ ಇಲ್ಲ. ಭಾರಿ ಅಂದ್ರೆ ಅವನ ಪಾದ ಕೆಳಗೆ ಹೋಗಿ ಕೂತ್ಕೋಬಹುದು, ಸಾಮೀಪ್ಯ. ಇದಕ್ಕೆ ಹೆಚ್ಚಿನ ಸಾರೂಪ್ಯ ಹೊಂದಿದೆ. ವಾಸ್ತವಿಕವಾಗಿ ಅವರ ಅರ್ಥದಲ್ಲಿ ಸಾರೂಪ್ಯ ಏನು ಅಂತ ನನಗೆ ಗೊತ್ತಿಲ್ಲ. ನನ್ನ ಅರ್ಥದಲ್ಲಿ ಸಾರೂಪ್ಯ ಅಂತಂದ್ರೆ, ಅವ ಆಂಜನೇಯ ಉಪಾಸಕ ಆಗಿತ್ತಂದ್ರೆ ಅವನು ಆಂಜನೇಯನೇ ಆಗಿಬಿಡ್ತಾನೆ. ರಾಮೋಪಾಸಕ ಆಗಿದ್ದ ಅಂದರೆ ಅವನು ರಾಮನೇ ಆಗಿಬಿಡ್ತಾನೆ. ತನ್ನನ್ನು ತಾನು ರಾಮನೇ ಅಂತ ಭಾವಿಸ್ತಾನೆ. ಇದು ಉಪಾಸನ. ಈ ಉಪಾಸನ ಅರ್ಥವನ್ನು ಮೀರಿ ಮತ್ತೆ ಬೇರೆ ಅರ್ಥ ನನಗೆ ಗೊತ್ತಿಲ್ಲ. ಆದರೆ ಅವರ ಅರ್ಥದಲ್ಲಿ ಮೋಕ್ಷ, ಸಾರೂಪ್ಯ, ಇದು ಮೋಕ್ಷ ಅವರ ಅರ್ಥದಲ್ಲಿ. ರೂಪ ಅನ್ನೋದೇ ಕಾಲದ ದೇಶದ ಪರಿಮಿತಿಯಲ್ಲಿರ್ತದೆ. ಇದು ರೂಪ, ಇದು ಕಾಲ ದೇಶದ ಪರಿಮಿತಿಯಲ್ಲಿದೆ. ರೂಪ ಅನ್ನೋದೇ ಕಾಲ ದೇಶದ ಪರಿಮಿತಿಯಲ್ಲಿದ್ದಾಗ ನೀನು ಒಂದು ರೂಪ ಬಿಟ್ಟು ಇನ್ನೊಂದು ರೂಪವನ್ನು ಹೊಂದಿ ಮುಕ್ತನ ಹೇಗೆ ಆಗ್ತಿದೆಯಾ? ಅರ್ಥಾತ್ ಪರಿಮಿತಿಯನ್ನು ಮೀರಿ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ನಿನಗೆ? ಒಂದು ಪರಿಮಿತಿಯನ್ನು ಬಿಟ್ಟು ಇನ್ನೊಂದು ಪರಿಮಿತಿಯನ್ನು ಪ್ರವೇಶ ಮಾಡಿದೆ ಅಷ್ಟೇ. ಆಮ್ ಐ ರೈಟ್? ಒಂದು ಪಾತ್ರ ಕಳಿಸಿದ್ದು, ಬೇರೆ ಪಾತ್ರ ವಹಿಸ್ಕೊಂಡು ಅಷ್ಟೇ. ಅವ ಎಂಥ ಅಶ್ವತ್ಥಮ, ಕೂಲ್ ಮೇಸ್ಟ್ರು, ಸಿ ಅಶ್ವತ್ಥ, ಅದಲ್ಲ ಕನ್ನಡ ಆಗ್ತದೆ, ಸಿ ಅಶ್ವತ್ಥ. ಪ್ರಾರಂಭದಿಂದಲೂ ಮೇಷ್ಟ್ರ ಪಾತ್ರಗಳು, ತಂದೆ ಪಾತ್ರಗಳು ಇಂಥವು ಕೊಡ್ಲಿಕ್ಕೆ ಶುರು ಮಾಡಿ. ಸೊ ಅವೇ ಪಾತ್ರ ವಹಿಸ್ಬೋದು. ಒಂದು ಹೀರೋ ಆಗಲೇ ಇಲ್ಲ, ಯಾವ ಸಿನಿಮಾದಾಗ ಹೀರೋ ಆಗಲಿ, ಯಾವ ಸಿನಿಮಾದಲ್ಲಿ ಹೀರೋ ಆಗಲಿಲ್ಲ. ಅವೇ ಪಾತ್ರ ವಹಿಸ್ಕೋತ ಬಂದರು. ಇನ್ನು ಮುಂದೆ ಕೂಡ ಅವರು ದೇಹ ಬಿಟ್ಟರೀಗ ಮತ್ತು ಅವೇ ಪಾತ್ರ ವಹಿಸ್ಕೊತ ಹೋಗ್ತಾರೆ. ಹಾಗೆ ಈ ಜೀವಾತ್ಮ ಎಷ್ಟು ಕಲ್ಪಗಳಿಂದ ಹೀಗೆ ಬಂದಾನೋ. ಮತ್ತು ಫಿಲಾಸಫಿಯ ಅರ್ಥದ ಪ್ರಕಾರ, ಅವರ ಫಿಲಾಸಫಿಯ ಅರ್ಥದ ಪ್ರಕಾರ ಜೀವಾತ್ಮ ಶಾಶ್ವತ. ಅರ್ಥ ಆಗಲಿಲ್ಲ ನಿಮಗೆ? ಪರಮಾತ್ಮ ಎಷ್ಟು ಶಾಶ್ವತವೋ ಜೀವಾತ್ಮನು ಅಷ್ಟೇ ಶಾಶ್ವತ. ಮುಕ್ತಿ ಪ್ರಶ್ನೆನೇ ಇಲ್ಲ ಅಂತಾರು. ಅಲ್ಲಿಗೂ ಮುಕ್ತಿ ಬೇಕು ಅಂತಂದರೆ ಸಾಯುಜ್ಯ, ಸಾಮೀಪ್ಯ, ಸಾರೂಪ್ಯ ಇತ್ಯಾದಿ ಅನ್ನೋದು ಹೇಳ್ತಾರೆ. ಸಾಲೋಕ್ಯ ಅವ್ರು ಭಾರಿ ಇಂಪಾರ್ಟೆಂಟ್ ಕೊಡೋದು. ಸಾಲೋಕ್ಯ ಅಂದರೆ ವೈಕುಂಠದಲ್ಲಿ ಹೋಗಿರ್ಬೇಕು, ನೀವು ವೈಕುಂಠ ವಾಸಿಯಾಗಬೇಕು. ಅವರು ಬರೀತಾರೆ, ಇವರಪ್ಪ ಹೋಗಿದ್ದ ನೋಡಲಿಕ್ಕೆ, ವೈಕುಂಠದಾಗಿದ್ದಾನೆ. ನಾವು ಪುರಂದರದಾಸರು, ಕನಕದಾಸರು ಇವರೆಲ್ಲ ಮುಕ್ತರ ಅವರೇ ಹೇಳಬೇಕು ನಮಗೆ. ಯಾಕೆಂದರೆ ಅವರೆಲ್ಲ ಎಲ್ಲ ಕಡೆ ನಾವು ದೇವ್ರನ್ನ ಕಂಡುಬಿಡ್ತೀವಿ, ನಾವು ದೇವ್ರ ಸ್ವಾಮಿ ಬಂದಿದ್ರು ಅಥವಾ ಪರಮ ಭಕ್ತಿ ನಾವಿದ್ವಿ ಅಂತಂದ್ರೆ ಆ ಒಂದು ಮತವೇ ಇದೆ. ಈಗ ಯಾರು ಏನು ಬರ್ತಾರೋ, ಯಾರು ಏನು ಹೇಳ್ತಾರೋ ನಮಗೆ ಮುಖ್ಯ ಅಲ್ಲ. ನಮಗೇನು ಮುಖ್ಯ? ನಮ್ಮ ಸಾರ್ವತ್ರಿಕ ಅನುಭವ. ನಮ್ಮ ಸಾರ್ವತ್ರಿಕ ಅನುಭವ ಪ್ರಮಾಣಗಳು ನಮ್ಮ ಅನುಭವಕ್ಕೆ ಸರಿಸಮವಾಗಿ, ಸಮರಸವಾಗಿ ಪ್ರಮಾಣಗಳು ಉಪದೇಶಿಸ್ತಾವೋ ಇಲ್ಲೋ, ಇದು ನಮಗೆ ಬಹಳ ಮುಖ್ಯ. ಬರ್ತಾರೆ ಪುರಂದರದಾಸರು ಮಾತಾಡಿದ್ರಂತೆ, ತುಕಾರಾಮ ಮಾತಾಡಿದ್ದಂತೆ,
ಎಲ್ಲ ಸಂತರು ಮಹಾತ್ಮರು ಕಂಡ್ರಂತೆ, ಮಾತಾಡಿದ್ರಂತೆ. ಅವ್ರ ಕಡೆಯಿಂದ ಆಹಾರವನ್ನು ಬಡಿಸ್ಕೊಂಡ್ರಂತೆ. ಇನ್ನು ಸಾವಿರ ಕಥೆಗಳು. ಸಾರ್ವತ್ರಿಕವಾಗಿ ಇವು ಒಪ್ಪುವಂಥ ಮಾತುಗಳ, ಸಾರ್ವತ್ರಿಕವಾಗಿ ಅನುಭವಕ್ಕೆ ಬರ್ತಾವ. ಯಾವ ಪಾಂಡುರಂಗ ಪುರಂದರದಾಸರ ಜೊತೆ ಮಾತಾಡಿದ ಆ ಡೈಲಾಗನ್ನು ಬಾಕಿ ಜನ ಕೇಳಿಸ್ಕೊಂಡ್ರ? ಇದಕ್ಕೆ ಸಾರ್ವತ್ರಿಕ ಅನುಭವ ಅಂತಾರೆ. ನಾವು ನೀವು ಡೈಲಾಗ್ ಮಾಡ್ತೀವಿ, 10 ಜನನೂ ಕೇಳಿಕತ್ತಾರೆ ಡೈಲಾಗ್. ಸಾರ್ವತ್ರಿಕ ಅನುಭವದಲ್ಲಿ ಸಿದ್ಧವಾಯಿತು. ಸಾರ್ವತ್ರಿಕ ಅನುಭವಗಳು ಭಾರಿ ಇಂಪಾರ್ಟೆಂಟ್ ವೇದಾಂತದೊಳಗೆ. ಅವ್ರು ಏನು ಬೇಕಾದ ಹೇಳ್ಬೋದು, ಏನು ಬೇಕಾದ ಬರಿಬೋದು. ಅಲಂಕಾರಿಕವಾಗಿ ಬರೀಲಿಕ್ಕೆ ಯಾವ ಲೇಖಕನಿಗೂ ಅಧಿಕಾರ ಇದೆ. ಅದಕ್ಕೆ ತಕ್ಕಂಥ ಸಂಸ್ಕೃತ ಶ್ಲೋಕಗಳನ್ನು ರಚಿಸಲಿಕ್ಕೂ ಯಾವ ಪಂಡಿತನಿಗೂ ಅಧಿಕಾರ ಇದೆ. ಅದು ಅವನ ಸಾಹಿತ್ಯದ ಪಾಂಡಿತ್ಯ. ಇದು ಇವನ ಲೇಖನದ ಸಾಮರ್ಥ್ಯ. ಪ್ರಿಂಟಿಂಗ್ ಪ್ರೆಸ್ನಲ್ಲಂತೂ ಕೊರತೆ ಇಲ್ಲ. ನಿಮ್ಮಂಥ ಮೂರ್ಖರು ಓದಲಿಕ್ಕೂ ಯಾವ ಕೊರತೆಯೂ ಇಲ್ಲ. ಎಲ್ಲ ಊದಿ ನಮ್ಮ ಎಷ್ಟು ಓದ್ತೀರಿ ನೀವು? ಯಾವ ಹುರುಳು ಇಲ್ಲ. ವೇದಾಂತದ ಒಂದು ಅಕ್ಷರದ ಸಮೀಪಕ್ಕೂ ಯಾವ ಬರುವುದಿಲ್ಲ. ಅಷ್ಟು ಪವಿತ್ರವಾದ ಗ್ರಂಥಗಳು ನಮಗೆ ಈಗಾಗಲೇ ನಮ್ಮ ಜೊತೆ ಇರುವಾಗ ಕೊರತೆ ಇರೋದಂದರೆ ಅದರ ಇಂಟರ್ಪ್ರಿಟೇಷನ್ ಕೊರತೆ. ನಿಷ್ಪಕ್ಷಪಾತವಾದ ಸಮಗ್ರ ವ್ಯಾಖ್ಯಾನದ ಕೊರತೆ ಅದು ಕೂಡ ಇದೆ ಅಂದ್ಕೊಂಡಂತೆ ಸಂಪ್ರದಾಯದ ಕೊರತೆ. ಸೊ ಆ ಬ್ರಹ್ಮನು ನಾನೇ ಎಂದು ಗುರುತಿಸುವುದರಲ್ಲಿ ಬಹಳ ಸೂಕ್ಷ್ಮತೆ ಇದೆ. ಯಾಕದು ಸೂಕ್ಷ್ಮತೆ ಅಂತಂದರೆ, ಇವನಿಗಾಗಲಿ ಇವಳಿಗಾಗಲಿ ಅಷ್ಟು ಸಂಸ್ಕಾರ ಇರಬೇಕಾಗ್ತದೆ. ಶತಶತಕಲ್ಪಗಳ ನಂತರ ಒಂದು ಸಲ ಆ ಅರಿವು ಮೂಡ್ತದೆ, ಆ ಸೌಭಾಗ್ಯ ಒದಗಿ ಬರ್ತದೆ. ಅನ್ಯಥಾ ಗ್ರಂಥಗಳಿಗೂ ಕೊರತೆ ಇಲ್ಲ, ವ್ಯಾಖ್ಯಾನಕಾರರಿಗೂ ಕೊರತೆ ಇಲ್ಲ. ವ್ಯಾಖ್ಯಾನಕಾರರು ಇದ್ದಾರೆ, ಆದರೆ ಆ ವ್ಯಾಖ್ಯಾನದಲ್ಲಿ ಕ್ರಮ ಇಲ್ಲ. ಅತಿಕ್ರಮಿಸಿದ ವ್ಯಾಖ್ಯಾನಿಗಳೇ ಜಾಸ್ತಿ. ಎನ್ಕ್ರೋಚ್ಡ್ ಇಂಟರ್ಪ್ರಿಟೇಷನ್ಸ್ಗಳೆಲ್ಲ, ಕಲಸೋಗರ ಮಾಡಿದಂತಹ, ಚಿತ್ರಾನ್ನ ಮಾಡಿದಂತಹ ವ್ಯಾಖ್ಯಾನಿಗಳು ಜಾಸ್ತಿ. ಕ್ಲಾರಿಟಿ ಇರೋದಿಲ್ಲ. ಎಲ್ಲಿ ನಿಮಗೆ ಕ್ರಮ ಇರೋದಿಲ್ವೋ ಅಲ್ಲಿ ಕ್ಲಾರಿಟಿ ಇರೋದಿಲ್ಲ. ಎಲ್ಲಿ ಕ್ಲಾರಿಟಿ ಇರೋದಿಲ್ಲ ಅಲ್ಲಿ ಗೊಂದಲಗಳು ಜಾಸ್ತಿ. ಅಂದರೆ ಜ್ಞಾನ ಸ್ಪಷ್ಟ ಇರೋದಿಲ್ಲ, ಹೀಗಾಗಿ ಗೊಂದಲಗಳು ಜಾಸ್ತಿ. ಕನ್ಫ್ಯೂಸ್ಡ್ ಪರಾನ್ ಕನ್ಫ್ಯೂಸ್ ಐತಿ ಅನ್ನೋ ಹಾಗೆ ಇವನು ಗೊಂದಲಕ್ಕೆ ಒಳಗಾಗಿದ್ದಾನೆ, ಇನ್ನೊಬ್ಬರು ಕೂಡ ಗೊಂದಲಕ್ಕೆ ಒಳಪಡಿಸ್ತಾನೆ. ಇದೊಂದು ಅನರ್ಥ ಪರಂಪರ. ಅದ್ವೈತಿಗಳು, ದ್ವೈತಿಗಳು, ವಿಶಿಷ್ಟಾದ್ವೈತಿಗಳು ಅಥವಾ ಇನ್ನು ಮತ್ತು ಬೇರೆ ಬೇರೆ ಏನು ಮತಗಳಿವೆಯೋ ಅವರವರ ಮತವೇ ಕರೆಕ್ಟ್ ಆಗಿದ್ದರೆ ಇತರ ಮತಗಳು ಯಾಕೆ ಇನ್ನೂ ಉಳಿದಾವೆ? ಬ್ರಹ್ಮಸೂತ್ರದಲ್ಲಿ ಭಗವತ್ಪಾದಾಚಾರ್ಯರು ವಾದ ಮಾಡುತ್ತಾರೆ, ಅವರವರ ಮತಗಳೇ ಅವರಿಗೆ ಕರೆಕ್ಟ್ ಆಗಿದ್ದಲ್ಲಿ ಇನ್ನು ಇತರ ಮತಗಳನ್ನು ಯಾಕೆ ಉಳಿದಾವೆ? ಹಾಗಾದರೆ
ಸೊ ಒಬ್ಬರ ಮತವು ಒಬ್ಬರಿಗೆ ಕರೆಕ್ಟ್ ಆಗಿತ್ತು ಅಂದರೆ ಇನ್ನೊಬ್ಬರ ಮತದ ಪ್ರಕಾರ ಇದು ಸರಿಯಲ್ಲ, ಇವರಿಗೆ ಅದು ಸರಿಯಲ್ಲ, ಅವರಿಗೆ ಇದು ಸರಿಯಲ್ಲ. ಆದರೆ ಅದ್ವೈತಿಗಳಿಗೆ ಎಲ್ಲವೂ ಸರಿ. ಇದು ಶಂಕರರ ವಾದ. ಅದ್ವೈತಿಗಳಿಗೆ ಎಲ್ಲವೂ ಸರಿ, ಅದನ್ನು ಮೀರಿಯೂ ಒಂದು ವಿಷಯ ಇದೆ ತಿಳ್ಕೊಳ್ಳಿಕ್ಕೆ, ಅದು ಅದ್ವೈತ ಅಂತ ಹೇಳೋದು. ವಿರೋಧ ಮಾಡಿ ಅದ್ವೈತ ಅಲ್ಲ. ಏತದ್ವೈತತ್ವ ಅಂತ ಹೇಳಿದಾಗ ಏನು ವಿಶ್ಲೇಷಣೆ ಮಾಡ್ತಾ ಬರ್ತಾರೆ, ಇದು ಪಂಚಮಹಾಭೂತ ಅಂತಾರೆ, ಇದು ಜೀವಾತ್ಮ ಅಂತಾರೆ, ಇದು ಸೃಷ್ಟಿ ಅಂತಾರೆ. ಏತದ್ವೈ ಇದಷ್ಟು ಏನಿದೆಯೋ ತತ್ ಆ ಬ್ರಹ್ಮವೇ. ಬ್ರಹ್ಮನು ಇದು ಯಾವುದೂ ಆಗಿಲ್ಲ, ಬ್ರಹ್ಮನಿಲ್ಲದೆ ಇವು ಯಾವುದೂ ಇಲ್ಲ. ಏನಿದೆಯೋ ಅದು ಬ್ರಹ್ಮವೇ. ಏತದ್ವೈ ತತ್. ಹೀಗಾಗಿ ಮಣ್ಣು ಹೊರತುಪಡಿಸಿ ಘಟ ಇಲ್ಲ, ನಾಮರೂಪ. ನಾಮರೂಪ ಘಟ ಇಲ್ಲದೆ ಹೋದರೂ ಮಣ್ಣು ಇದೆ. ಹೀಗಾಗಿ ಯಾವುದನ್ನು ಸತ್ಯಂ ಎಂದು ನಿರ್ಣಯಿಸಲಿಕ್ಕೆ ಸಾಧ್ಯ? ನಾಮರೂಪಗಳು ಇಲ್ಲದೆ ಹೋದರೂ ಕೂಡ ತತ್ವವು ಹೇಗಿದೆಯೋ ಹಾಗೆ ಇದೆ ಅಂತ ಸಿದ್ಧವಾಗಿದ್ದೆ ಆದರೆ ಅದನ್ನು ಸತ್ಯಂ ಎಂದು ಪರಿಗಣಿಸಲಾಗ್ತದೆ. ಮುಂದೆ ಪ್ರಶ್ನೆ ಬರುತ್ತದೆ, ಮಣ್ಣು ಸತ್ಯಂ ಆಗಿದ್ದರೆ ಈ ಸತ್ಯಂ ಮಣ್ಣಿನಿಂದಲೇ ಘಟವು ಉಂಟಾಗಿದ್ದರೆ ಘಟವು ಮಣ್ಣೇ ಎಂದು ಸಿದ್ಧವಾಗಿದ್ದೇ ಆದರೆ ಮಣ್ಣು ಸತ್ಯಂ, ಘಟವು ಸತ್ಯಂ. ಸತ್ಯಂ ಮಣ್ಣಿನಿಂದ ಸುಳ್ಳು ಘಟ ಹೆಂಗಾಗ್ತದೆ? ಸತ್ಯಂ ಮಣ್ಣಿನಿಂದ ಘಟ ಆಗಿದೆ ಅಂತಂದರೆ ಘಟವೂ ಕೂಡ ಸತ್ಯಂ. ಎರಡು ಸತ್ಯ, ಅಪ್ರಮಾಣತ, ಅವೈದಿಕ, ಅಶಾಸ್ತ್ರೀಯ. ನಿರರ್ಥಕ ಅಧ್ಯಯನ ಎಲ್ಲ ಅನರ್ಥ ಪರಂಪರೆಗಳು ಪ್ರಾರಂಭ ಆಗ್ತವೆ. ಹೀಗಿದ್ದ ಪಕ್ಷದಲ್ಲಿ ನಾಮರೂಪಗಳು ತೋರಿಕೆ ಮಾತ್ರ ಅನ್ನುವ ಅರ್ಥವನ್ನು ಸಾರ್ವತ್ರಿಕ ಅನುಭವ ಸಹಿತವಾಗಿ ನಾ ಹೇಳ್ತೀನಿ ನೀವು ನಂಬ್ರಿ ಅನ್ನೋ ಅರ್ಥ ಅಲ್ಲ. ಸಾರ್ವತ್ರಿಕ ಅನುಭವದ ಹಿನ್ನೆಲೆಯಲ್ಲಿ ನಾಮರೂಪ ಇದು ತೋರಿಕೆ ಅಂತ ಸಿದ್ಧವಾಗಿದ್ದಾದರೆ ತೋರಿಕೆಯು ಆರೋಪಿತ. ಸತ್ಯದ ಮೇಲೆ ತೋರಿಕೆಯು ಆರೋಪಿತ. ಈಗ ಆರೋಪಿತವಾದ ತೋರಿಕೆಯ ನಾಮರೂಪಗಳು ಅದರದೇ ಒಂದು ಭಾಗವಾದಂತಹ ಜೀವಾತ್ಮನಿಗೆ ಸತ್ಯವೇ. ಆರೋಪಿತವಾದ ತೋರಿಕೆ ಏನಿದೆಯೋ ಅದರದೇ ಒಂದು ಭಾಗವಾದಂತಹ ಜೀವಾತ್ಮನಿಗೆ, ಅದರದೇ ಒಂದು ಭಾಗ ಜೀವಾತ್ಮನಿಗೆ ತೋರಿಕೆಯು ಭ್ರಮ ಅನಿಸೋದಿಲ್ಲ, ತೋರಿಕೆ ಏನಿಸ್ತದೆ? ಸತ್ಯ ಅನ್ನಿಸ್ತದೆ. ಕನಸುಗಾರನಿಗೆ ಕನಸು ಸತ್ಯವೇ ಇದ್ದಂತೆ. ಎಕ್ಸಾಂಪಲ್ ಮುಗೀತು, ಅವನಿಗಿದು ಸತ್ಯ ಅನಿಸ್ಬಿಡ್ತು. ಹೀಗಾಗಿ ಅಷ್ಟು ಸುಲಭವಾಗಿ ಅವನು ಹೊರಗೆ ಬರಲಿಕ್ಕೆ ಇಷ್ಟನೂ ಪಡೋದಿಲ್ಲ, ಅವನ ಫಿಲಾಸಫಿ ಅವನಿಗೆ ಹೊರಗೆ ಬಿಡಲಿಕ್ಕೆ ಬಿಡುವುದೂ ಇಲ್ಲ. ಶಾಶ್ವತ ಜೀವಾತ್ಮ ಇರು.
ನಾನು ಜೀವಾತ್ಮ, ಶಾಶ್ವತ ಜೀವಾತ್ಮ ಅಂತ ನೀ ತಿಳ್ಕೊಂಬೋದೇ ಒಂದು ದೊಡ್ಡ ಮೋಕ್ಷ. ಕತೆ ಹೇಳಿದ್ನಲ್ಲ ನಾವು. ಹೀಗೆ ನಮ್ಮಂಗೆ ಒಬ್ಬವನು ಗುರುಕುಲಕ್ಕೆ ಅಧ್ಯಯನಕ್ಕೆ ಅಂತ ಹೋದ. 1 ತಿಂಗಳಾತು, 6 ತಿಂಗಳಾತು, 1 ವರ್ಷ ಆಯ್ತು, 1 ಉಪನಿಷತ್ತಾಯ್ತು, 2 ಉಪನಿಷತ್ತಾಯ್ತು. ಮತ್ತು ಆತ್ಮ ಪರಮಾತ್ಮ, ಆತ್ಮ ಪರಮಾತ್ಮ, ಜೀವಾತ್ಮ, ಆತ್ಮ ಅನಾತ್ಮ ಇಷ್ಟು ಬಿಟ್ಟರೆ ಬೇರೆ ಏನು ಮಾತಾಡಬಾರ್ದು ಸ್ವಾಮಿಗಳು. ಬೇಸರಾಗಿ ಹೋಗ್ತೀವಿ. ಎಷ್ಟಂತ ಕೇಳಬೇಕು ಮರ ಎಲ್ಲದೆ, ಬೆಳಗ್ಗೆದ್ದು ಆತ್ಮ ಅನಾತ್ಮ, ಮಧ್ಯಾಹ್ನ ಸಾಯಂಕಾಲ ಅಂತಂದುಬಿಟ್ಟು ಬೇರೆ ಆ ನದಿ ದಾಟ ಆಚೆಗೆ ಹೋದ್ರೆ ಬೇರೆ ಗುರುಗಳಿರ್ತಾರೆ, ಅವ್ರದ್ದೊಂದು ಗುರುಕುಲ. ಅಲ್ಲಿ ಹೋಗಿ ಅವ್ರ ಹತ್ರ ಅಭ್ಯಾಸ ಮಾಡೋಣ ಅಂತ ಈಜು ಬಿದ್ದು ದಾಟಿ ಆಚೆಗೆ ಹೋದ. ಎಸ್ಕೇಪ್ಡ್ ಫ್ರಮ್ ದಿ ಗುರುಕುಲ. ಇನ್ನೊಂದು ಗುರುಕುಲಕ್ಕೆ ಹೋಗಿ ಅಲ್ಲಿ ಅಧ್ಯಯನ ಶುರು ಮಾಡಿದೆ. ಆ ಸ್ವಾಮಿಗಳು ಹೇಳಿದರು. ವೈಕುಂಠದೊಳಗೆ ಎಷ್ಟು ಕೋಣೆಗಳವ, ಆ ಕೋಣೆಯೊಳಗೆ ಏನೇನು ಫೆಸಿಲಿಟಿ ಅವ, 1 ವರ್ಷ ಅದನ್ನು ಹೇಳಿದ್ರು. ಅದು ವೈಕುಂಠದ ಅರಮನೆ ಎಷ್ಟು ಎತ್ತರ ಅದ, ಅಲ್ಲಿ ಯಾರ್ಯಾರಿದ್ದಾರೆ, ಗಂಧರ್ವರು ಯಾರಿದ್ದಾರೆ, ದೇವತೆಗಳು ಯಾರ್ಯಾರು, ಅದೊಂದು 3-4 ವರ್ಷ ಹಿಡಿತು. ಆಮೇಲೆ ವಿಷ್ಣುವಿನ ಎತ್ತರ ಎಷ್ಟು, ಅವನ ಹೈಟ್ ಎಷ್ಟು, ಅವನ ತೂಕ ಎಷ್ಟು, ಮಾರ್ನಿಂಗ್ ತೂಕ ಎಷ್ಟಿರ್ತದೆ, ಮಧ್ಯಾಹ್ನ ತೂಕ ಎಷ್ಟಿರ್ತದೆ, ರಾತ್ರಿ ತೂಕ ಎಷ್ಟಿರ್ತದೆ, ಅವನ ಉಗುರು ಎಷ್ಟು ಉದ್ದವ, ಅವನ ಕೈ ಎಷ್ಟು ಉದ್ದದ, ಅವನ ಬೆರಳು ಎಷ್ಟು ಉದ್ದವ, ಎಷ್ಟು ತಿಳ್ಕೊಂಡವರು ಮಳೆ. ಆ ಸ್ವಾಮಿ ನೋಡಿಯ ಆತ್ಮ ಅನಾತ್ಮ, ಆತ್ಮ ಅನಾತ್ಮ ಎರಡೇ. ಇಲ್ಲಿ ನೋಡಿ ಎಷ್ಟು ತಿಳ್ಕೊಂಡವರು, 14 ವರ್ಷ ಅವನು ನಾರಾಯಣನ ಹೊಟ್ಟೆಯಾಗಿನ ಕರಡು ಎಷ್ಟು ಉದ್ದದ ಅನ್ನೋದನ್ನ ಹೇಳ್ಕೊಂಡು, ಅವನ ಲಂಗ್ಸ್ ಹೆಂಗೆ ಕೆಲಸ ಮಾಡ್ತಾವೆ ಅನ್ನೋದು ಹೇಳ್ಕೊಂಡು, ಫಿಸಿಯಾಲಜಿ ಎಲ್ಲನೂ ತಿಳ್ಕೊಂಡ. ಸರ್ವವಿತ್ ಏನಾಗ್ಬಿಟ್ಟ, ಸರ್ವವಿತ್ ಎಲ್ಲವನ್ನೂ ತಿಳಿದಂಥವನಾದ. ಮಾಡ್ತಾನೆ ಬಾಯಿ ಸ್ವಾಮಿಗೆ ವಾದ ಮಾಡಿ ಸೋಲಿಸೇ ಬಿಡ್ಬೇಕಂತೇಳಿ ಮತ್ತು ಈಜು 14 ವರ್ಷ ಕಲಿತ. ಹಿಂಗೆ ಮತ್ತು ಈಜು ಬಿದ್ದು ಮತ್ತೆ ಈ ಕಡೆ ಬಂದ. ಆ ದಿವಸ ಕ್ಷೌರ ತಿಥಿ, ಕ್ಷೌರ ಮಾಡ್ಕೊಂಬನ ತಿಥಿ ಆ ದಿವಸ. ಹೀಗಾಗಿ ಪಾಪ ಅವ ಕ್ಷೌರಿಕ, ಅವನ ಹೆಸರು ಮುರಾರಿ. ಆ ಮುರಾರಿ ಬಂದಿದ್ದ. ಇವರು ಕತ್ತು ಕೊಟ್ಟು ಕೂತಿದ್ರು. ಅವನು ಕೆರೀತಿದ್ದ. ಇಂಥ ಸಮಯದಲ್ಲಿ ಹೋಗಿ ಡಿಸ್ಟರ್ಬ್ ಮಾಡುವ ಅಂತೇಳಿ ಬಾಗಿಲ ಹತ್ರ ಸುಮ್ಮನೆ ನಿಂತ್ಕೊಂಡ. ಎಣಿಕೆ ನೋಡ್ತಿದ್ದ. ಆಮೇಲೆ ಮುಗೀತು, ಕ್ಷೌರ ಮುಗೀತು. ಗುರುಗಳಿಗೆ ಕೇಳಿದರೆ, ಕೊಡಪ್ಪ ಸ್ವಲ್ಪ ಕನ್ನಡಿ ಕೊಡಪ್ಪ. ಅವನು ಕನ್ನಡಿ ಕೊಟ್ಟೆ. ವಾ 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 ಏನು 80 ವರ್ಷ ಮುದುಕನ್ನ 8 ವರ್ಷ ಹುಡುಗನನ್ನಾಗಿ ಮಾಡಿಬಿಟ್ಟು ನೀನು. ಬಿಡ ಮಾರಾಯ, ಭಗವಂತ ಕೂಡ ಇಷ್ಟು ಚಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೊಸ ಹುಡುಗನನ್ನಾಗಿ ಮಾಡಿಬಿಟ್ಟೆ ಅಂಥೇಳಿ ಛಟ್ ಅಂತ ಎದ್ದು ನಿಂತವ್ರು ಆ ಕ್ಷೌರಿಕನ ಉದ್ದಕ್ಕೆ ನಮಸ್ಕಾರ ಹಾಕ್ಬಿಟ್ರು. ನೀನು ನಾರಾಯಣ ಮಾರಾಯ. ಅವ ಬಾಯ್ ಬರ್ಕೊಂಡು, ಗುರುಗಳ ಕಣ್ ತೆಗೆದು ನೋಡ್ರಿ, ನಾನು ಕ್ಷೌರಿಕ, ನಾನು ನಾರಾಯಣ ಅಲ್ಲ, ನಾ ಕ್ಷೌರಿಕ. ಬಿಡ ನೀನೇ ನಾರಾಯಣ. ಮತ್ತೊಂದು ನಮಸ್ಕಾರ ನಾರಾಯಣ 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 ಒಂದು 10 ನಮಸ್ಕಾರ ಹಾಕಿಬಿಟ್ರು. ಇಷ್ಟೆಲ್ಲ ಮಾಡುವಾಗ ಬಾಗಿಲ ಹತ್ರ ನಿಂತಿದ್ನಲ್ಲ, ಅವನು ನೋಡ್ತಿದ್ರು. ಅವ ಓಡಿ ಬಂದು ತಪ್ಪಾತ್ ಗುರುಗಳಂತ ಕಾಲು ಬಿದ್ದ. ನಿಮ್ಗೆ ಅರ್ಥ ಆಗಲಿಲ್ಲ.
ಒಬ್ಬ ಹಜಾಮನಿಗೂ ಗೊತ್ತು ನಾ ಬ್ಯಾರೆ ನಾರಾಯಣ ಬ್ಯಾರೆ, ಇದನ್ನು ತಿಳ್ಕೊಳಿಕ್ಕೆ 14 ವರ್ಷ ಬೇಕು ನಾವು. ಮೂರ್ಖ ಆ ಶ್ಲೋಕ ಹಂಗದ, ನಾ ಏನು ಮಾಡಲಿ? ಇವೆಲ್ಲ ಹೇಳಿದಾಗ ನಾವು ಸ್ಪಷ್ಟ ಆಗ್ತಾವೆ. ನೀ ಬೇರೆ, ನಾ ಬೇರೆ, ಆಕೆ ಬೇರೆ, ಅವ ಬೇರೆ, ಇದನ್ನು ತಿಳ್ಕೊಳಕ್ಕೆ 14 ವರ್ಷ ಬೇಕಾ? ಉಗುರು ತಿಳ್ಕೊಂಡಂತೆ, ಲಂಗ್ಸ್ ತಿಳ್ಕೊಂಡಂತೆ, ಕಳ್ಳು ತಿಳ್ಕೊಂಡಂತೆ. ನಿಮ್ಮ ಅಪ್ಪನಂಗೆ ತಿಳ್ಕೊಂಡವ್ರು ನಮ್ಮಲ್ಲಿ ಇದ್ದಾರೆ ಡಾಕ್ಟರ್ಸ್. ಇದಕ್ಕೆ 14 ವರ್ಷ ಬೇಕಾ? ಇವರಿಬ್ಬರು ಬೇರೆ ಬೇರೆ ಆಗಿದ್ದರೂ ಕೂಡ ಸ್ವಭಾವದಿಂದ ಒಬ್ಬರೇ ಅನ್ನುವಂಥದ್ದನ್ನು ತಿಳ್ಕೊಳ್ಳಿಕ್ಕೆ 10 ಕಲ್ಪಗಳು ಬೇಕು. ಕಲ್ಪಾಂತರಗಳಲ್ಲಿ, ಯುಗಾಂತರಗಳಲ್ಲಿ ಮಾಡಿದ ವಿಶೇಷ ಸೌಭಾಗ್ಯದಿಂದ ನಮಗೆ ಯೋಗ ಕೂಡಿ ಬರ್ತದೆ ಕೈಯೊಳಗೆ ಇಂಥ ಗ್ರಂಥ ಹೇಳ್ಕೊಳ್ಳಿ. ಸುಮ್ಮನೆ ಅಲ್ಲ ಇದು. ಇದಕ್ಕಾಗಿ ಎಷ್ಟು ಜನ ಕಷ್ಟಪಟ್ಟವರಿದ್ದಾರೆ, ಸಿಕ್ಕಿಲ್ಲ ಅವರಿಗೆ, ಸಿಗೋದನ್ನೇ ಇಲ್ಲ. ನಿಮ್ಮ ಫ್ರೆಂಡ್ಸನ್ನು ನೋಡ್ರಿ, ಅಕ್ಕಪಕ್ಕ ನಿಮ್ಮ ಫ್ರೆಂಡ್ಸ್ ನೋಡಿ, ಎಲ್ಲರೂ ನಿಮ್ಮಂಗ ಮನೆ ಬಿಟ್ಟಾರ ಅವರು. ಏನು ಸಿಗಬೇಕಾಯ್ತು ಸಿಕ್ಕಿದ್ದು ಕೇಳ್ರಿ ಅವ್ರಿಗೆ. ಹೀಗಾಗಿ ಇವನ ಸಾನ್ನಿಧ್ಯದಲ್ಲಿ ಎಲ್ಲವೂ ತಿಳಿಯಲ್ಪಡ್ತವೆ. ಅವುಗಳಿಗೂ ಇವನನ್ನು ತಿಳಿದುಕೊಳ್ಳುವ ಸಾಧ್ಯತೆ ಇಲ್ಲ ಅನ್ನುವುದು ನಮಗೆ ತಿಳಿಬೇಕಾದ್ರೆ ಅದು ನಮ್ಮ ಸೌಭಾಗ್ಯ. ಜನ್ಮ ಜನ್ಮಾಂತರದ ಸೌಭಾಗ್ಯ ಒದಗಿ ಬಂದಾಗ ನಮಗೆ ಈ ಪ್ರಕಾರವಾದಂತಹ ಜ್ಞಾನೋಪದೇಶ ಸಿಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ 124ನೇ ಭಾಷ್ಯಕ್ಕೆ ಹೋಗೋಣ. ಯತ್ ಬ್ರಹ್ಮಾದಿ ಸ್ಥಾವರಾಂತೇಷು ವರ್ತಮಾನಂ ತತ್ ತತ್ ಉಪಾಧಿತ್ವಾತ್ ಅಬ್ರಹ್ಮವತ್ ಅವಭಾಸಮಾನಂ ಸಂಸಾರಿ ಅನ್ಯತ್ ಪರಸ್ಮಾತ್ ಬ್ರಹ್ಮಣಃ ಇತಿ ಮಾ ಭೂತ ಕಸ್ಯಚಿತ್ ಆಶಂಕಾ ಇತಿ ಇದಮಾಹ. ಆಗಿದೆ ಆಗಿಲ್ವಾ? ಓ ಹೌದು, ರತನಾಭವು ಅರ್ಪಿತ ಆಗಿಲ್ಲ ಅದು. ಓ ಸಾರಿ, ಓಕೆ ನೋ ಪ್ರಾಬ್ಲಮ್. 123 ಕಿಂಚ ಯತಶ್ಚ ಯಸ್ಮಾತ್ ಪ್ರಾಣಾತ್ ಉದೇತಿ ಉತ್ತಿಷ್ಠತಿ ಸೂರ್ಯಃ. ಇಲ್ಲಿ ಪ್ರಾಣ ಅಂದರೆ ಹಿರಣ್ಯಗರ್ಭ. ಇಂಡಿವಿಜುವಲ್ ಪ್ರಾಣ ಜೀವಾತ್ಮ, ಸಮಷ್ಟಿ ಪ್ರಾಣ ಹಿರಣ್ಯಗರ್ಭ. ಆ ಹಿರಣ್ಯಗರ್ಭನಿಂದ ಸೃಷ್ಟಿತವಾದಂತಹ ಸೂರ್ಯಾದಿ ಗ್ರಹಗಳೆಲ್ಲ, ಸೂರ್ಯ ಪರ್ಟಿಕ್ಯುಲರ್ ಸೂರ್ಯ ಉದೇತಿ ಯಸ್ಮಾತ್ ಪ್ರಾಣಾತ್, ಯಾರ ಪ್ರಾಣಶಕ್ತಿಯಿಂದ ಸೂರ್ಯ ಉತ್ತಿಷ್ಠತಿ ಹೇಳ್ತಾನೆ, ಉದೇತಿ ಉದಯಿಸ್ತಾನೆ, ಅಸ್ತಂ ಅವನು ನಿಮ್ಮಲೋಚನಂ ತಿರೋಧಾನಂ ಕಣ್ಮುಸ್ತಾನೆ, ತಿರೋಧಾನಂ ಮುಳುಗಿ ಹೋಗ್ತಾನೆ. ಎಲ್ಲಿಂದ ಹುಟ್ಟುತ್ತಾನೆ ಮತ್ತು ಎಲ್ಲಿ ಮುಳುಗುತ್ತಾನೆ ಅಂತ ಅರ್ಥ. ನಿಮ್ಲೋಚನಂ ಕಣ್ಮುಸ್ತಾನೆ, ತಿರೋಧಾನಂ ಮುಳುಗುತ್ತಾನೆ, ನಿವೃತ್ತನಾಗ್ತಾನೆ, ಅಸ್ತವನ್ನು ಹೊಂದುತ್ತಾನೆ. ಎಂದೋ ಒಂದು ದಿವಸನೂ ಇಲ್ಲ. ಮತ್ತು ಯಾವಾಗ
ಯಸ್ಮಿನ್ನೇವ ಚ ಪ್ರಾಣೇ ಅಹನಿ ಅಹನಿ ಗಚ್ಚತಿ. ಪ್ರತಿದಿನವೂ ಉದಯಿಸ್ತಾನೆ, ಪ್ರತಿದಿನವೂ ಕೂಡ ಏನಾಗ್ತಾನೆ, ಮುಳುಗ್ತಾನೆ. ತಂ ಪ್ರಾಣಮಾತ್ಮಾನಂ ದೇವಾಃ ಸರ್ವೇ ಅಗ್ನ್ಯಾದಯಃ. ಅದೇ ಆ ಆಶ್ರಯ ಕೊಟ್ಟಂತಹ ಆ ಮೂಲವನ್ನೇ ಎಲ್ಲ ದೇವತೆಗಳು, ಸರ್ವೇ ದೇವಾಃ. ಯಾವ ದೇವತೆಗಳು? ಅಗ್ನಿ, ಆಪ, ಪೃಥ್ವಿ ಎಲ್ಲ ದೇವತೆಗಳು, ಆಕಾಶ, ವಾಯು, ಅಗ್ನಿ ದೇವತೆಗಳು. ಅಧಿದೈವಂ ವಾಕಾದಯಶ್ಚ. ವಾಕ್, ಶ್ರವಣ, ಚಕ್ಷು ಇವೇನವನು, ಇವೆಲ್ಲ ಪಂಚ ಜ್ಞಾನೇಂದ್ರಿಯಗಳು, ಅವುಗಳ ದೇವತೆಗಳು. ಆ ದೇವತೆಗಳು ಆದಿದೈವಂ ಅಂತ ಕರೀತಾರೆ. ಇವು ಅಧಿದೈವಂ ಮತ್ತು ಅವೆಲ್ಲ ದೇವತಾಗಳು, ಆಕಾಶ, ವಾಯು, ಅಗ್ನಿ ದೇವತಾಗಳು. ಸರ್ವೇ ವಿಶ್ವೇ, ಇವರೆಲ್ಲರೂ ಕೂಡ ಏನು ಭಾಷ್ಯ ನೋಡಿ ಅಲ್ಲಿ, ಅಗ್ನ್ಯಾದಯ ಅಧಿದೈವಂ ವಾಗಾದಯಶ್ಚ ಅಧ್ಯಾತ್ಮಂ ಸರ್ವೇ ವಿಶ್ವೇ ಅರಾ ಇವ ರಥನಾಭೌ ಅರ್ಪಿತಾಃ ಸಂಪ್ರವೇಶಿತಾಃ ಸ್ಥಿತಕಾಲೇ. ಸೃಷ್ಟಿ ಸ್ಥಿತಿ ಲಯ, ಸ್ಥಿತಕಾಲೆ, ಸ್ಥಿತಿಯ ಕಾಲದಲ್ಲಿ ಇವೆಲ್ಲ ದೇವತೆಗಳು, ಇವೆಲ್ಲ ದೇವತೆಗಳು, ಅಧಿದೇವತೆಗಳು, ದೇವತೆಗಳು, ಪ್ರಾಣಗಳು, ಹಗಲು ರಾತ್ರಿಗಳು, ಇವೆಲ್ಲವೂ ಕೂಡ ಅರಾ ಇವ ರಥನಾಭು. ಗುಂಬ ಅಂತಂದಿರ್ತದೆ ರಥದೊಳಗೆ, ಗಾಲಿಗಳ ಸೆಂಟ್ರಿಗೆ ಆಕ್ಸಲ್ ಅಂತ ನೀವು ಕರಿತೀರಿ, ಗುಂಬ. ಅದಕ್ಕೊಂದು ಎತ್ತಿನ ಬಂಡಿನೇ ನಾವು ವಿಚಾರ ಮಾಡಿದ್ದಾವೆ, ಅದಕ್ಕೊಂದು ಕಬ್ಬಿಣದ ಸಳಿ ಇರ್ತದೆ, ಅದಕ್ಕೇನಂತೀವಿ ನೀವು, ಹಳಿ. ಆ ಹಳಿ, ಅದಕ್ಕೆ ಹೊಂದಿಕಿರುವಂಥ ಮರ, ಅದಕ್ಕೆ ಹೊಂದಿಕಿರುವಂಥ ಹಲ್ಲುಗಳು ಎಲ್ಲವೂ ಕೂಡ ಸರೆಂಡರ್ ಆಗಿರ್ತವೆ. ಯಾರಿಗೆ? ಆ ಗುಂಬಕ್ಕೆ ಸರೆಂಡರ್ ಆಗಿಬಿಟ್ಟದ. ಹಾಗೆಯೇ ಇವು ಹಿರಣ್ಯ ಗರ್ಭ ಒಬ್ಬ ಗುಂಬ, ಇವೆಲ್ಲವೂ ಯಾರಿಗೆ ಸಮರ್ಪಿತವಾಗಿರ್ತವೆ? ಹಿರಣ್ಯ ಗರ್ಭ ಸಮರ್ಪಿತವಾಗಿರ್ತವೆ. ಅದನ್ನು ಅವ್ರು ಹೇಳ್ತಾರೆ, ರಥನಾಭೌ ಅರ್ಪಿತಾ ಸಂಪ್ರವೇಶಿತಾ. ಯಾವ ಸಮಯದಲ್ಲಿ? ಸ್ಥಿತಕಾಲೆ, ಸೃಷ್ಟಿ ಆದ ನಂತರ ಇನ್ನೇನು ಎಲ್ಲ ಡೀಟೇಲ್ಸ್ಗಳನ್ನು ಸೃಷ್ಟಿ ಮಾಡಬೇಕು ಅನ್ನೋ ಕಾಲದಲ್ಲಿ, ಸ್ಥಿತಕಾಲೇ, ಆ ಕಾಲದಲ್ಲಿ ಇವೆಲ್ಲವೂ ಅರ್ಪಿತಾ. ಹೀಗೆ ಅರ್ಪಿತಗೊಂಡಿರುವ ಇವೆಲ್ಲವೂ ಕೂಡ ಬ್ರಹ್ಮ ಏವ. ಇವು ಎಲ್ಲೋ ಇದ್ದುಕೊಂಡು ಬಂದಿಲ್ಲ, ಅರ್ಪಿತ ಆಗಿಲ್ಲ. ಇವು ಅಲ್ಲೇ ಇದ್ದುಕೊಂಡು ನಾವೋ ಬೇರೆ ಅನ್ಕೋತಿದ್ವು. ಆದರೆ ಅವು ಏನಾದವು? ಸರೆಂಡರ್ ಅದು, ಅವೆಲ್ಲವೂ ಸರೆಂಡರ್ ಅದು. ಹಾಗೆ ಸರೆಂಡರ್ ಆದಾಗ ಮುಂದೆ ಒಂದು ದಿವಸ ಜೀವನೂ ಏನಾಗ್ತಾನೆ? ಸರೆಂಡರ್ ಆಗ್ತಾನೆ. ಅವರೆಲ್ಲರೂ ಸರೆಂಡರ್ ಆದರು. ಸರ್ವೇ ಅರ್ಪಿತಾ ಸಹ ಅಪಿ ಬ್ರಹ್ಮೈವ. ಅರ್ಪಿತವಾಗಿರುವ ಅವೆಲ್ಲವೂ ಕೂಡ ಬ್ರಹ್ಮನೇ. ಚೈನು ಚಿನ್ನಕ್ಕೆ ಹೇಗೆ ಸಮರ್ಪಿತವಾಗಿದೆಯೋ, ಉಂಗುರವು ಚಿನ್ನಕ್ಕೆ ಹೇಗೆ ಸಮರ್ಪಿತವಾಗಿದೆಯೋ, ಬಳೆಯು ಹೇಗೆ ಚಿನ್ನಕ್ಕೆ ಸಮರ್ಪಿತವಾಗಿದೆಯೋ, ಹಾಗೆ ಸೃಷ್ಟಿತವಾದ ಪರಬ್ರಹ್ಮ ತತ್ವ, ಸೃಷ್ಟಿತವಾದಂತಹ ದೈವಿ ತತ್ವ, ಸೃಷ್ಟಿತವಾದಂತಹ ಎಲ್ಲ ಪ್ರಾಣಗಳು, ಸೃಷ್ಟಿತವಾದಂತಹ ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಸೃಷ್ಟಿತವಾದಂತಹ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಪಂಚಕೋಶಗಳು, ಸೃಷ್ಟಿತವಾದಂಥ ಪಂಚಮಹಾಭೂತಗಳು, ಸೃಷ್ಟಿತವಾದಂತಹ ಗ್ರಹ ನಕ್ಷತ್ರಗಳು, ಸೃಷ್ಟಿತವಾದಂಥ ಇಡೀ ಸೃಷ್ಟಿನೇ ಶರಣಾಗತಿಯನ್ನು ಹೊಂದರು, ಸಮರ್ಪಿತ. ಎಕ್ಸೆಪ್ಟ್ ಒನ್. ಯಾರು? ಮನುಷ್ಯ. ಎಷ್ಟು ಚಂದ ವಿವರಿಸ್ತಾನೆ ಇದನ್ನೆಲ್ಲ. ನೀನು ಯಾರು ಅಂದ್ರೆ, ನಮ್ಮಂಥ ದುಃಖಿ ಯಾರಿದ್ದಾರೆ ಸ್ವಾಮಿ?
ದಕ್ಷಿಣನೂ ಸಿಗೋದಿಲ್ಲ ಈಗಿನ ಕಾಲಕ್ಕೆ ಅಂತ ಹೇಳ್ತಾವೆ. ಮುಖ ಸೊಟ್ಟು ಮಾಡಿಕೊಂಡು ಹೇ pathetic. Sorry, I'm very happy having that. ಈ ಗೃಹಸ್ಥರು ಉಪನ್ಯಾಸ ಮಾಡ್ತಾರಲ್ಲ, ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಉಪನ್ಯಾಸ ಮಾಡ್ತಾರಲ್ಲ, ಕೆಲವು ಸಲ ಅವ್ರ ಬಗ್ಗೆ ಅನುಕಂಪ ಆಗ್ತದೆ. ಕೆಲವು ಸಂದರ್ಭಗಳು ಹಿಂಗೆ ಬರ್ತಾವೆ ವ್ಯಾಖ್ಯಾನದೊಳಗೆ, ಕಾದ ಹಂಚಿನ ಮೇಲೆ ಇಟ್ಕೊಂಡಾಗಿರ್ತದೆ. ಫ್ರ್ಯಾಂಕಾಗಿ ಹೇಳಲಿಕ್ಕೂ ಆಗೋದಿಲ್ಲ, ಹೇಳದೆ ಇರಲಿಕ್ಕೂ ಆಗೋದಿಲ್ಲ. ಈ ಸೆಕೆಂಡ್ ಟೇಕ್ ಆಫ್ ಮುಮುಕ್ಷುಗಳಾಗಬೇಕು ಅವರಷ್ಟೇ. ಈಗ ಫಸ್ಟ್ ಟೇಕ್ ಆಫ್ ಮುಮುಕ್ಷುಗಳಾಗಿ ಗುರುಕುಲ ಸೇರಿ ಅಧ್ಯಯನ ಎಲ್ಲ ಮಾಡ್ತಾರೆ. ಆದರೆ ಮುಂದೆ ದೀಕ್ಷಾನ ತಗೋತಾರೆ, ಮುಂದೆ ಟೀಚಿಂಗು ಸ್ಟಾರ್ಟ್ ಮಾಡ್ತಾರೆ, ಮುಂದೆ ಸ್ಟೂಡೆಂಟ್ಸು ಸಿಗ್ತಾರೆ, ಎಲ್ಲ ಆಗ್ತದೆ. ಆದರೆ ವ್ಯಾಖ್ಯಾನ ಟೈಮಿನೊಳಗೆ ಕೆಲವು ಪ್ರಸಂಗ ಹಿಂಗೆ ಬರ್ತಾವಲ್ಲ, ಹೆಂಗೆ ಅಂತಂದರೆ ಡೈರೆಕ್ಟಾಗಿ ಏನಾದರೂ ಇವ್ರು ಮಾತಾಡಿಬಿಟ್ರು ಅಂತಂದರೆ ಇವ್ರ ಮಗಳ ಮದುವೆಗೆ ಯಾರು ಬರೋದು. ಉಪನ್ಯಾಸಕ್ಕೆ ಬರ್ತಾರೆ, ಆದರೆ ಮಗಳ ಮದುವೆಗೆ ಯಾರು ಬರೋದಿಲ್ಲ. ಆಯಿತಾ, ಹೋಗ್ಲಿ ಬಿಡು, ಹಾಗೆ ಯಾಕೆ ಸುಮ್ಮನೆ ನೋವು ಮಾಡೋದು, ಮಾತಾಡದೆ ಇದು ಕಾಂಪ್ರಮೈಸ್ ಮಾಡೋಂಗೆ ಇರೋದಿಲ್ಲ. ಅದು ಯಾವ ಟು ಟಾಕ್ ಅಬೌಟ್, ಇಷ್ಟು ಹಿಂಸೆ ಆಗುತ್ತದೆ. ಅದನ್ನೆಲ್ಲ ಒಂಥರ ಮುಚ್ಚಿ, ಎಷ್ಟೊಂದು ಗೃಹಸ್ಥ ನೋಡ್ರಿ ಎಕ್ಸ್ಪರ್ಟ್ ಅದ್ರೊಳಗೆ ಅವರೆಲ್ಲ, ಅದನ್ನೆಲ್ಲ ಒಂಥರ ಏನೂ ಆಗಿಲ್ಲ ಅನ್ನೋ ಮುಚ್ಚಿ ಹಾಕಿ ಮತ್ತು ತಾವೇನು ವ್ಯಾಖ್ಯಾನ ಮಾಡಿ ದಾಟಿಬಿಡ್ತಾರೆ. ಅದು ನಮಗೆ ಗೊತ್ತಾಗ್ತದೆ, ಕೂತ್ಕೊಂಡು ಕೇಳೋರಿಗೆ ನಮಗೆ ಗೊತ್ತಾಗ್ತದೆ. ನೋಡಿದೆ ಸಿಕ್ಕಾಕೊಂಡು ನಮ್ಗೆ ಗೊತ್ತಾಗ್ತದೆ. ಅದು ಅವ್ರು ಹೆಂಗೆ ದಾಟಿದ್ರು ಅದು ನಮ್ಗೆ ಗೊತ್ತಾಗೋದಿಲ್ಲ, ಯಾಕಂದ್ರೆ ಅದು ಗೃಹಸ್ಥರ PhD ಅದು. ನಾ ಇದನ್ನು ಉತ್ಕಟವಾಗಿ ನಿಮ್ಗೆ ಯಾಕೆ ಹೇಳಿಕತ್ತೀನಿ ಅಂತಂದರೆ, ನೀವು ಲಕ್ಕಿ ಇದ್ದೀರಿ. ನೀವು ಮುಂದೆ ಗೃಹಸ್ಥರಾಗ್ತಿರೋ, ದೀಕ್ಷಾ ತಗೋತಿರೋ, ಸನ್ಯಾಸಿ ಆಗ್ತಿರೋ, ಟೀಚರ್ ಆಗ್ತಿರೋ ಇಲ್ಲೋ ಗೊತ್ತಿಲ್ಲ. ಅಟ್ಲೀಸ್ಟ್ ಈಗ ಕುತ್ಕೊಂಡು ಕೇಳಬೇಕಾದ್ರೆ ತಲೆಯೊಳಗೆ ಅಂತ ಯಾವ ಅಟ್ಯಾಚ್ಮೆಂಟ್ಸ್ಗಳಿಲ್ಲ. ಅದು ಮುಂದೆ ಅದನ್ನು ಹೇಗೆ ಮಾಡ್ಬೇಕಂತ ನಾ ಹೇಳ್ಕೊಡ್ತೇನೆ. ಅವ್ರು ಅದು ಆಗಿಬಿಡ್ತದೆ ಅಷ್ಟೇ, ಮುಗಿದು ಏನದ ಅದ್ರೊಳಗೆ ಕಚ್ಚಡ. ಯಾರ್ಯಾರು ಉಗಳಿದ್ದನ್ನು ನಾವು ಹೋಗಿ ನೆಕ್ಲಿಕ್ಕತ್ತಿರ್ತೇವೆ. ಏನದ ಅದ್ರೊಳಗೆ ಅದೊಂದು ಚೂರು ಕಿಂಚಿತ್ ರುಚಿ ಅದನ್ನು ಅದ್ರೊಳಗೆಲ್ಲ ಭ್ರಮ, ದೊಡ್ಡ ಭ್ರಮ. ಸೊ ಇವನೇನು ಮಾಡ್ತಾನೆ, ಸಹ ಅಪಿ ಬ್ರಹ್ಮ ಇವ ನೋಡಿ. ಅದು ಕಚ್ಚಡ ಅಂದರೆ ಈಗ ಇಲ್ಲಿ ಇರ್ತದೆ, ಅದು ಕೂಡ ಬ್ರಹ್ಮವೇ ಅಂತ ಹೇಳ್ತಾರೆ. ತಿಳಿದು ನೀ ಹಂಗೆ ಹೋದರೆ ಅದು ಕೂಡ ಬ್ರಹ್ಮವೇ, ತಿಳಿಯದೆ ಅಲ್ಲಿ ಇದ್ದುಕೊಂಡ್ರೆ ಅದು ಕಚ್ಚಡ. ಇಷ್ಟದ ನೋಡಿ, ತಿಳಿದ ಒಂದು ಸ್ಟ್ಯಾಂಡ್ ಪಾಯಿಂಟು, ತಿಳಿಯದೇ ಇದ್ದೊಂದು ಇನ್ನೊಂದು ಸ್ಟ್ಯಾಂಡ್ ಪಾಯಿಂಟ್. ಈ ಬ್ರಹ್ಮನನ್ನು ತಿಳಿದು ಆ ಕಡೆ ನೋಡು, ಬ್ರಹ್ಮವೇ ಕಾಣಿಸ್ತದೆ. ನೀರನ್ನು ತಿಳಿದು ಆ ಕಡೆ ನೋಡು, ನಿನಗೆ ಇನ್ನೊಂದು ತೆರೆ ಕಾಣೋದಿಲ್ಲ. ಏನು ಕಾಣಿಸ್ತದೆ? ಸಮುದ್ರನೂ ಕಾಣೋದಿಲ್ಲ. ಆಮೇಲೆ ಟೆಲ್ಲಿಂಗ್ ಯು, ಸಮುದ್ರ ಎಲ್ಲದ ಅಂತ ಹುಡುಕೊಂಡು ಹೋಗ್ತಿದೆ ತೆರೆ. ಯಾರೋ ಒಬ್ಬ ಕಾರುಣಿಕ ಗುರುವಿನ ಅನುಗ್ರಹದಿಂದ ಶ್ರೀ ಶ್ರೀ ಸ್ವಾಮಿ ನೀರಾನಂದ ಸರಸ್ವತಿ ಬಂದು, ನೀನು ತೆರೆ ಅಲ್ಲಪ್ಪ, ನೀರು ಅಂತ ಉಪದೇಶ ಕೊಟ್ಟ. ಈಗ ತೆರೆಗೆ ತಾನು ತೆರೆ ಅನ್ನೋ ಹೊರಟೋಗಿ ಯಾವ ಜ್ಞಾನ ಆಯ್ತು? ಈಗ ತಾನು ನೀರು ಅಂತ ಜ್ಞಾನ ಆಯ್ತು. ತಾನು ನೀರು ಅಂತ ಜ್ಞಾನ ಆಗಿ ಅಕ್ಕಪಕ್ಕ ಹೊಳ್ಳಿ ನೋಡಿದ್ರೆ ಅವನಿಗೇನು ಕಾಣಿಸ್ತದೆ? ಹೊಳ್ಳಿ ನೋಡಲಿಕ್ಕೂ ಏನಿರುವುದಿಲ್ಲ. ಯಾಕೆ ಈ ಸಾಗರವೇ ತಾನಾಗ್ಬಿಟ್ಟಿರ್ತಾನೆ, ನೀರೇ ನೀರಾಗಿಬಿಟ್ಟಿರ್ತಾನೆ. ಹಾಗೆ ನೀನು ಬ್ರಹ್ಮನೇ ಅನ್ನೋದನ್ನು ತಿಳಿದು ಆಚೆಗೆ ನೋಡಿದ್ರೆ ಎಲ್ಲವೂ ಬ್ರಹ್ಮವೇ. ಸೃಷ್ಟಿಕರ್ತನೂ ಬ್ರಹ್ಮವೇ, ಸ್ಥಿತಿಕರ್ತನೂ ಬ್ರಹ್ಮವೇ, ಲಯಕರ್ತನೂ ಬ್ರಹ್ಮವೇ, ಸೃಷ್ಟಿತವಾದ ಪಂಚಮಹಾಭೂತಗಳು ಬ್ರಹ್ಮವೇ, ಆದಿದೈವ ಆದಿದೇವತಾ ಎಲ್ಲ ಬ್ರಹ್ಮವೇ.
ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಶರೀರ, ಮನಸ್ಸು, ಬುದ್ಧಿ, ಪ್ರಾಣ, ಇಂದ್ರಿಯಗಳು ಎಲ್ಲವೂ ಕರ್ಮವೇ, ಎಲ್ಲವೂ ಬ್ರಹ್ಮವೇ. ಸೊ ಏನಿದೆ ಎಲ್ಲವೂ ಬ್ರಹ್ಮ. ಏತದ್ವೈ ತತ್. ಅದೇ ವಿಷಯನ ಮುಂದುವರಿಸ್ತಾ ಯದ್ ಬ್ರಹ್ಮ ಬ್ರಹ್ಮಾದಿ, ಯಾವ ಬ್ರಹ್ಮನು ಮುಂತಾದ ಸ್ಥಾವರಾಂತೇಶು, ಒಂದು ಹುಲ್ಲು ಕಡ್ಡಿಯವರೆಗೂ, ಬ್ರಹ್ಮನಿಂದ ಪ್ರಾರಂಭಿಸಿ ಒಂದು ಹುಲ್ಲು ಕಡ್ಡಿಯವರೆಗೂ ವರ್ತಮಾನಂ ಇರುವುದೇನಿದೆಯೋ ತತ್ತತ ಉಪಾಧಿತ್ವಾತ, ಆ ಉಪಾಧಿಗಳಿಂದಾಗಿ ಅಬ್ರಹ್ಮವತ ಅವಭಾಸನಂ, ಅವು ಬ್ರಹ್ಮ ಅಂತ ಅನಿಸೋದಿಲ್ಲ, ಅಬ್ರಹ್ಮ ಅಂತ ಅನಿಸ್ತಾರೆ. ಅಬ್ರಹ್ಮ. ಇನ್ನು ಸ್ವಲ್ಪ ನೋಡಿ, ಬ್ರಹ್ಮನಿಂದ ಪ್ರಾರಂಭಿಸಿ ಪೌರಾಣಿಕವಾಗಿ ಹೇಳಬೇಕು ಅಂತಂದರೆ ಸತ್ಯಲೋಕದ ಚತುರ್ಮುಖ ಬ್ರಹ್ಮನಿಂದ ಸೃಷ್ಟಿಕರ್ತ ಬ್ರಹ್ಮನಿಂದ ಪ್ರಾರಂಭಿಸಿ ಪ್ರಜೆಗಳ ಒಡೆಯನಾಗಿದ್ದರಿಂದಾಗಿ ಅವನಿಗೆ ಪ್ರಜಾಪತಿ ಎಂದು ಕರೆಯುತ್ತಾರೆ. ಸೃಷ್ಟಿಗೆ ಕಾರಣನಾಗಿದ್ದರಿಂದಾಗಿ ಅವನಿಗೆ ಬ್ರಹ್ಮ ಎಂದು ಕರೆಯುತ್ತಾರೆ, ಚತುರ್ಮುಖ ಬ್ರಹ್ಮ ಎಂದು ಕರೆದಿದ್ದಾರೆ. 4 ವೇದಗಳಿಗೂ ಕೂಡ ಅವನು ಒಡೆಯನಾಗಿದ್ದರಿಂದಾಗಿ ಅವನಿಗೆ 4 ಮುಖಗಳು ಅಂತ ಕರೆದಿದ್ದಾರೆ, ಚತುರ್ಮುಖ ಅಂತ ಕರೆದಿದ್ದಾರೆ. ಅಂತಹ ಆ ಸತ್ಯಲೋಕದ, ಅವನಿಗೂ ಒಂದು ಲೋಕ ಇದೆ ಅಂತ ಪುರಾಣ ಹೇಳುತ್ತದೆ, ಅದು ಸತ್ಯಲೋಕ. ಆ ಸತ್ಯಲೋಕದ ಆ ಬ್ರಹ್ಮ, ಆ ಪ್ರಜಾಪತಿ, ಆ ಚತುರ್ಮುಖ ಬ್ರಹ್ಮ ಅಲ್ಲಿಂದ ಪ್ರಾರಂಭಿಸಿ ಒಂದು ಹುಲ್ಲು ಕಡ್ಡಿಯವರೆಗೂ, ಅಣು ಪರಮಾಣುವರೆಗೂ ಅವುಗಳ ಉಪಾಧಿಯ ವಶವಾಗಿ ಅವನು ಸಾಕ್ಷಾತ್ ಬ್ರಹ್ಮನಾಗಿ ಕಾಣ್ತಾನೇ ಇಲ್ಲ. ಏನಾಗಿ ಕಾಣ್ತಾ ಇದ್ದಾನೆ? ಏನಾಗಿ ಲಭ್ಯನಾಗಿದ್ದಾನೆ? ಅಬ್ರಹ್ಮ. ಸೃಷ್ಟಿಕರ್ತನು ಅಬ್ರಹ್ಮ. ಏನು ಸ್ವಾಮಿ, ಸೃಷ್ಟಿಕರ್ತನು ಅಬ್ರಹ್ಮ. ಎಲ್ಲಿವರೆಗೂ ಬ್ರಹ್ಮನನ್ನು ಸೃಷ್ಟಿಕರ್ತ ಅಂತ ನೋಡ್ತಾ ಇರ್ತೀವಿ, ಅಲ್ಲಿವರೆಗೂ ಅವನು ಶುದ್ಧ ಬ್ರಹ್ಮ ಅಲ್ಲ, ಅವನು ಅಬ್ರಹ್ಮ. ನೀನು ಶುದ್ಧ ಬ್ರಹ್ಮನನ್ನು ತಿಳಿದರೆ ಸೃಷ್ಟಿನೇ ಆಗಿಲ್ಲ, ಸೃಷ್ಟಿಕರ್ತರು ಅವಶ್ಯಕತೆಯೂ ಇಲ್ಲ. ಎಲ್ಲದ ಸೃಷ್ಟಿ, ಯಾವ ಸೃಷ್ಟಿ ನೀವು ಮಾತಾಡ್ತೀವಿ? ಈಗ ಯಾವನೋ ಒಬ್ಬನು ಇಂತಹ ಅಬ್ರಹ್ಮನನ್ನು ಹೊರತುಪಡಿಸಿ ನಾನು ಸಂಸಾರಿ ಅನ್ನುವಂಥವನೊಬ್ಬನು, ಆ ಸಂಸಾರಿಯ ಅನ್ಯತ ಪರಸ್ಮಾತ್, ಬ್ರಹ್ಮನಿಗಿಂತ ಅನ್ಯತ, ಬ್ರಹ್ಮಣಃ ಪರಸ್ಮಾತ್ ಅನ್ಯತ, ಬ್ರಹ್ಮನಿಗಿಂತ ಹೊರತುಪಡಿಸಿ ನಾನು ಒಬ್ಬ ಸಂಸಾರಿ ಬೇರೆ ಇದ್ದೇನೆ ಅಂತ ಎಲ್ಲಿ ಮಾಡಿಬಿಡುತ್ತಾನೋ ಇವ, ತನ್ನನ್ನು ತಾನು ಬ್ರಹ್ಮನಿಂದ ಬೇರೆ ಎಲ್ಲ ಮಾಡ್ಕೋತಾನೋ ಅಂಥೇಳಿ, ಮಾಭೂತ, ಅವನು ಹಾಗೆ ಮಾಡಿಕೋಬಾರ್ದು ಅಂಥೇಳಿ ಕಸ್ಯಚಿತ್ ಆಶಂಕ ಇತ್ತಿ ಇದಂ ಆಹ. ಇವನು ಬ್ರಹ್ಮನೇ, ಪರಬ್ರಹ್ಮನೇ ಬೇರೆ, ನಾನು ಜೀವಾತ್ಮ ಸಂಸಾರಿಯೇ ಬೇರೆ ಅಂತ ಇವನು ಹೀಗೆ ಒಂದು ಅಪಾಯವನ್ನು ತಂದ್ಕೋಬಾರ್ದು ಅಂಥೇಳಿ ಈ ಮುಂದಿನ ಶ್ಲೋಕ ಅವನಿಗೆ ಅವಕಾಶ ಮಾಡಿಕೊಡ್ತದೆ. ಇನ್ನಾದರೂ ತಿಳಿಯೋ ಈ ಜೀವ, ನೀನು ಜೀವನಲ್ಲ ಬ್ರಹ್ಮನೇ ಎಂದು ಇನ್ನಾದರೂ ತಿಳಿಯೋ ಅಂತ ಅವನೇ ಅವಕಾಶ ಮಾಡಿಕೊಡ್ತದೆ. ಶ್ಲೋಕ 10ನೇ ಶ್ಲೋಕ. ಯದೇವೀಹ ತದಮುತ್ರ ಯದಮುತ್ರ ತದನ್ವಿಹ ಮೃತ್ಯೋ ಸಮೃತ್ಯುಮಾಪ್ನೋತಿ ಯ ಇಹ ನಾನೇವ ಪಶ್ಯತಿ. ಯಾವುದು ಯತ್
ಯಾವುದು ಏವ ಯಾವುದು ಇಹ ಯಾವುದು ಇಹ ಏವ ಯಾವುದು ಇಲ್ಲಿಯೇ ಇದೆಯೋ ತದ್ ಅಮೂತ್ರ ಅದು ಅಲ್ಲಿಯೂ ಇದೆ. ಯಾವುದು ಇಲ್ಲಿ ಇದೆಯೋ ಅದು ಅಲ್ಲಿಯೂ ಇದೆ. ಇಲ್ಲಿದೆ ಅಂದರೆ ಯಾವುದು ಜೀವನಲ್ಲಿ ಇದೆಯೋ ಅದೇ ಎಲ್ಲಿದೆ? ಬ್ರಹ್ಮನಲ್ಲಿ ಇದೆ. ಯಾವುದು ತೆರೆಯಲ್ಲಿದೆಯೋ ಅದೇ ಸಮುದ್ರದಲ್ಲಿಯೂ ಇದೆ. ಅರ್ಥ ಆಗಿರುತ್ತದ? ಯಾವುದು ಇಲ್ಲಿದೆ ಅದೇ ಸಮುದ್ರದಲ್ಲಿಯೂ ಇದೆ. ಯಾವುದು ಅಮೂತ್ರ ಯಾವುದು ಅಲ್ಲಿದೆಯೋ ತತ್ ಅನು ಇಹ ಅದು ಇಲ್ಲಿಯೂ ಅನುಸರಿಸಿಕೊಂಡು ಬಂದಿದೆ. ಯಾವುದು ಇಲ್ಲಿದೆಯೋ ಅದು ಅಲ್ಲಿಯೂ ಇದೆ. ಯಾವುದು ಅಲ್ಲಿದೆಯೋ ಅದು ಇಲ್ಲಿಯೂ ಅನುಸರಿಸಿಕೊಂಡು ಬಂದಿದೆ. ಅನು ಇಹ ಅನುಸರಿಸಿಕೊಂಡು ಬಂದಿದೆ. ಇವು ಎರಡರಲ್ಲಿಯ ಈ ಒಂದನ್ನು ಕಾಣದೇ ಇದ್ದವರು, ಅರ್ಥಾತ್ ಇವೆರಡನ್ನು ಬೇರೆ ಬೇರೆ ಎಂದು ಕಾಣುವವನು, ಯಹ ಇಹ ನಾನಾ ಇವ ಪಶ್ಯತಿ, ಯಹ ಯಾರು, ಇಹ ಈ ಮೇಲೆ ಹೇಳಿದ ಈ ವಿಷಯಗಳಲ್ಲಿ ನಾನಾ ಇವ ಪಶ್ಯತಿ ಬೇರೆ ಬೇರೆ ಎಂದು ನೋಡುತ್ತಾರೋ, ಸಹ ಮೃತ್ಯೋಹೋ ಸಹ ಮೃತ್ಯುಮಾಪ್ನೋತಿ ಮರಣದಿಂದ ಮರಣಕ್ಕೆ ಪ್ರವೇಶಿಸುತ್ತಾರೆ. ಅಂದ್ರೇನು? ಹುಡ್ತಾರೆ ಸಾಯ್ತಾರೆ ಅಷ್ಟೆ. ಮರಣದಿಂದ ಮರಣಕ್ಕೆ ಪ್ರವೇಶಿಸುತ್ತಾರೆ. ಸಾಯ್ತಾರೆ ಮತ್ತು ಸಾಯ್ತಾರೆ ಅಂದರೆ ಮತ್ತೆ ಹುಟ್ಟಿ ಸಾಯ್ತಾರೆ, ಸಾಯ್ತಾರೆ ಮತ್ತು ಸಾಯ್ತಾರೆ. ಇದರರ್ಥೇನು? ಹುಟ್ಟಿ ಸಾಯ್ತಾರೆ, ಹುಟ್ಟುತ್ತಾರೆ ಸಾಯ್ತಾರೆ, ಹುಟ್ಟುತ್ತಾರೆ ಸಾಯ್ತಾರೆ. ಹೇಗ್ರಿ ಅವರಿಗೆ ಮೋಕ್ಷ ಆಗ್ಲಿಕ್ಕೆ ಸಾಧ್ಯ? ಯಾಕೆ ಇವರು ಆಗಲೇ ಕಂಡು ಬಿಟ್ಟಾರೆ. ಏನು ಕಂಡು ಬಿಟ್ಟಾರೆ? ಬ್ಯಾರೆ ಬ್ಯಾರೆ. ಏನು ಬ್ಯಾರೆ? ಅದ ಬ್ಯಾರೆ, ನಾನ ಬ್ಯಾರೆ. ನಾನ ಬ್ಯಾರೆ, ಅದ ಬ್ಯಾರೆ. ಎರಡು ಅರ್ಥಲ್ಲಿ. ಹೌದಾ? ಯದ್ ಏವ ಇಹ ತದ್ ಅಮೂತ್ರ ಯಾವುದು ಇಲ್ಲಿದೆಯೋ ಅದು ಅಲ್ಲಿಯೂ ಇದೆ. ಯಾವುದು ಅಮೂತ್ರ ಯಾವುದು ಅಲ್ಲಿದೆಯೋ ತದ್ ಅನು ಇಹ ಅದನ್ನು ಅನುಸರಿಸಿಕೊಂಡು ಅದು ಇಲ್ಲಿಯೂ ಇದೆ. ಈ ಪ್ರಕಾರವಾದದ್ದರಲ್ಲಿ ಯಾರು ನಾನಾ ಇವ ಪಶ್ಯತಿ ಭೇದ ಮಾಡಿ ನೋಡುತ್ತಾರೋ, ಇವನು ಎರಡಾಗಿ ನೋಡುತ್ತಾರೋ, ಇವುಗಳನ್ನು ದ್ವೈತವಾಗಿ ನೋಡುತ್ತಾರೋ, ಈ ತತ್ವವನ್ನೇ ದ್ವೈತವಾಗಿ ನೋಡುತ್ತಾರೋ, ಮೃತ್ಯೋಹೋ ಸಹ ಮೃತ್ಯುಂ ಆಪ್ನೋತಿ ಮರಣದಿಂದ ಪುನಃ ಮರಣವನ್ನು ಪ್ರವೇಶಿಸುತ್ತಾರೆ. इतनी सी बात है. ओम पूर्णमद पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ओम शांति शांति शांति. हरि ओम श्री गुरुभ्यो नमः. हरि ओम. जय श्री सद्गुरुनाथ महाराज जी की ಶುಭ. ನೀವು ಹೋಗು ಆ ಫೋಟೋ ಕಾಪಿ ಇದೆ ನೋಡೋದು ಹಿಂಗೆ ಉದ್ದಕ್ಕೆ ಅಲ್ಲ ಬ್ರಹ್ಮ 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 ಹುಡುಕ್ಬೇಕು, ಅಲ್ಲೇ ಇರ್ತದೆ.